ವಿನಯ್ ಸೂಸೈಡ್ ಕೇಸ್ಗೆ ರಾಜಕೀಯ ತಿರುವುಗಳು ದಿನ ಕಳೆದಂತೆ ಸಿಗ್ತಾ ಇದೆ. ನಿನ್ನೆ ಬಿಜೆಪಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಬಿಜೆಪಿ ಆರೋಪಗಳಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಇಂದ ಪ್ರತಿಭಟನೆ ಆಗಿದೆ. ಶಾಸಕರಾದ ಪೊನ್ನಣ್ಣ ಹಾಗೆಯೇ ಮಂಥರ್ಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ನ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರತಿಭಟನೆ ಮಾಡಿ ಬಿಜೆಪಿ ವಿರುದ್ಧವಾಗಿ ಕಿಡಿಕಾರಲಾಗಿದೆ. ಗಾಂಧಿ ಮಂಟಪದಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಕಾಂಗ್ರೆಸ್ ಅವರು ಇವತ್ತು ಮೆರವಣಿಗೆಯನ್ನ ಮಾಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿಜೆಪಿ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬಿಜೆಪಿ ಅವರು ಸರದಿ ಬಿಜೆಪಿ ಅವರು ಪ್ರತಿಭಟನೆ ಮಾಡಿ ಇಲ್ಲಿ ಶಾಸಕರುಗಳು ಪ್ರಭಾವ ಬೀರ್ತಾ ಇದ್ದಾರೆ, ತಮ್ಮ ಹೆಸರನ್ನ ಎಫ್ಐಆರ್ ನಲ್ಲಿ ಹಾಕಬಾರದು ಅಂತ ಹೇಳಿ ಪೊಲೀಸರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಇಮಿಡಿಯೇಟ್ ಆಗಿ ಎಫ್ಐಆರ್ ನಲ್ಲಿ ಶಾಸಕರುಗಳ ಹೆಸರನ್ನ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಅವರು ಬಿಜೆಪಿ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಧಿಕ್ಕಾರವನ್ನ ಕೂಗಿದ್ದಾರೆ, ಪ್ರತಿಕೃತಿಗಳನ್ನ ದಹನ ಮಾಡಿದ್ದಾರೆ. ವಿನಯ್ ಸೋಮಯ್ಯ ಸೂಸೈಡ್ ಕೇಸ್ ದಿನ ಕಳೆದಂತೆ ಬೇರೆ ಬೇರೆ ರಾಜಕೀಯ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಬಿಜೆಪಿ ಅವರು ವಿನಾಕಾರಣ ಸೂಸೈಡ್ ನಲ್ಲೂ ಒಂದು ಸಾವಿನಲ್ಲೂ ರಾಜಕಾರಣ ಮಾಡೋಕೆ ಹೊರಟಿದ್ದಾರೆ, ವಿನಾಕಾರಣ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಅವರು ದೂರಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಸೇರಿದಂತೆ ಬೇರೆ ಬೇರೆ ಬಿಜೆಪಿ ನಾಯಕರುಗಳ ಪ್ರತಿಕೃತಿಯನ್ನ ಮಾಡಿ ಅದನ್ನ ದಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅವರು ಹೇಳ್ತಿರೋದು ಪೊನ್ನಣ್ಣ ಮತ್ತೆ ಮಂಥರ್ಗೌಡ ಹೆಸರನ್ನ ಡೆತ್ ನೋಟ್ ನಲ್ಲಿ ವಿನಯ್ ಬರ್ದಿರೋದ್ರಿಂದ ಅವ್ರ ಮೇಲೆ ಕ್ರಮ ಆಗಬೇಕು, ಎಫ್ಐಆರ್ ನಲ್ಲಿ ಅವ್ರ ಹೆಸರು ಸೇರಿಸಬೇಕು ಅಂತ. ಇದು ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇನ್ನು ವಿನಯ್ ಸಾವಿಗೆ ಬಿಜೆಪಿ ನಾಯಕರೇ ನೇರ ಕಾರಣ, ಬಿಜೆಪಿ ನಾಯಕರು ಸಾವಿನಲ್ಲೂ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಇವ್ರ ನೇತೃತ್ವದಲ್ಲೇ ಪ್ರತಿಭಟನೆ ಆಗಿದ್ದು, ತನಿಖೆ ಪೂರ್ಣ ಆಗ್ಲಿ, ಸತ್ಯಾಂಶ ಏನು ಅನ್ನೋದು ಗೊತ್ತಾಗುತ್ತೆ. ಬಿಜೆಪಿ ನಾಯಕರು ಈಗ ವಿನಯ್ ಸಾವಿನಲ್ಲೂ ರಾಜಕಾರಣ ಮಾಡಕ್ ಹೊರಟಿದ್ದಾರೆ. ತನಿಖೆ ಆದ್ಮೇಲೆ ಸತ್ಯಾಂಶ ಏನು ಅಂತ ಗೊತ್ತಾಗುತ್ತಲ್ಲ. ಬಿಜೆಪಿ ನಾಯಕರು ಶವ ಸಂಸ್ಕಾರಕ್ಕೂ ಹೋಗ್ಲಿಲ್ಲ, ಹೆಸರನ್ನ ಹೇಳದೆ ಇಲ್ಲಿ ಪೊನ್ನಣ್ಣ ವಿಜೇಂದ್ರ ವಿರುದ್ಧವಾಗಿ ವಾಗ್ದಾಳಿ ಮಾಡಿದ್ದಾರೆ. ಇನ್ನೋರ್ವ ಬಂದಿದ್ದ, ಅವ್ನು ನೋಡಿದ್ರೆ ಹೆಣ್ಮಕ್ಳು ಓಡ್ ಹೋಗ್ತಾರೆ, ಬಿಜೆಪಿಯಿಂದ ಉಚ್ಚಾಟಿತ ವ್ಯಕ್ತಿ ಶವ ಬಳಿ ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಪೊನ್ನಣ್ಣ ಅವ್ರನ್ನೇ ನೇರ ಟಾರ್ಗೆಟ್ ಮಾಡಿ ಕೆಲವೊಂದು ವೈಯಕ್ತಿಕ ವಿಷಯಗಳ ಬಗ್ಗೆನೂ ಕೂಡ ಟೀಕೆಗಳನ್ನ ಮಾಡಿದ್ರು. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್. ಆತ್ಮಹತ್ಯೆ ಕೇಸಲ್ಲಿ ರಾಜಕೀಯ ನಡೆಸೋದಲ್ಲದೆ ಕೆಲವೊಂದು ವೈಯಕ್ತಿಕ ಟೀಕೆಗಳಿಗೂ ಕೂಡ ಇದೀಗ ಈ ಸೂಸೈಡ್ ಕೇಸ್ ವೇದಿಕೆ ಆಗ್ತಾ ಇದೆ. ನಿನ್ನೆ ಬಿಜೆಪಿ ಅವರು ಹೇಳಿದ್ದು, ಅದಕ್ಕೆ ಇವತ್ತು ಪೊನ್ನಣ್ಣ ಟಾಂಗ್ ಕೊಟ್ಟಿದ್ದು ವೈಯಕ್ತಿಕವಾಗಿ ಹೆಂಗಿತ್ತು? ಶರ್ಮಿತಾ, ಏನು ವಿನಯ್ ಅವರ ಆತ್ಮಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ನಿನ್ನೆಷ್ಟೇ ಕುಶಾಲನಗರದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ರು, ಮತ್ತೆ ಕೆಲವು ಟೀಕೆಗಳನ್ನ ಮಾಡಿದ್ರು. ಈ ನೆಲೆಯಲ್ಲಿ ಕೂಡ ಮಡಿಕೇರಿಯಲ್ಲಿ ಕೂಡ ಇಂದು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ನಾಯಕರ ವಿರುದ್ಧವಾಗಿ ಇಂದು ಪ್ರತಿಭಟನೆ ಮಾಡಿರುವಂತದ್ದು. ಪ್ರತಾಪ್ ಸಿಂಹ ಅವರು ಏನು ನೇರವಾಗಿ ಟೀಕೆ ಮಾಡಿರ್ತಾರೆ, ಅವರನ್ನ ಕೂಡ ಇಂದು ಪ್ರತಿಭಟನೆ ಸಮಯದಲ್ಲಿ ಕೂಡ ಅವರ ಪ್ರತಿಕೃತಿಯನ್ನು ದಹನ ಮಾಡಿಸಿ ದಹಿಸುವುದರ ಜೊತೆಗೆ ಚಪ್ಪಲಿ ಹಾರವನ್ನು ಹಾಕಿ ಕಾಲಲ್ಲಿ ತುಳಿದು ಬೆಂಕಿ ಹಚ್ಚುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಏನು ಎರಡು ಶಾಸಕರ ಪರವಾಗಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ನಿಂತಿರುವಂತದ್ದು. ಈಗ ಇನ್ನು ನಡೆದಂತ ಪ್ರತಿಭಟನೆ ಕೂಡ ಯಶಸ್ವಿಯಾಗುವುದರ ಜೊತೆಗೆ ಕೂಡ ಶಾಸಕರಾದಂತಹ ಪೊನ್ನಣ್ಣ ಅವರಿಗಿದ್ರೆ ಸರ್, ಈಗ ಇವತ್ತು ಪ್ರತಿಭಟನೆ ಆಯಿತು, ಯಾವ ಉದ್ದೇಶಕ್ಕೋಗಿ ಸರ್ ಪ್ರತಿಭಟನೆ ನಡೆದಿರುವಂತದ್ದು? ಕೆಲವು ಈ ಬಿಜೆಪಿಯ ನಾಯಕರು ಮನಸೋ ಇಚ್ಛೆ ಇಲ್ಲಿ ಬಂದು ಪ್ರತಿಭಟನೆಯ ಒಂದು ರೂಪದಲ್ಲಿ ಮಾತಾಡೋದಿದೆಯಲ್ಲ, ಇದು ಈ ಭಾಗದ ಜನರಿಗೆ ನೋವು ಉಂಟು ಮಾಡಿದೆ. ಅವರ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ತನಿಖೆ ಆಗಲಿ, ಸತ್ಯಾಂಶ ಹೊರಬರಲಿ, ವಿನಯ್ ಸೋಮಯ್ಯನವರ ಕುಟುಂಬಸ್ಥರ ಜೊತೆ ಇರುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಕೂಡ ಜೊತೆಗಿದ್ದೀವಿ. ಅವ್ರು ಯಾವುದೇ ಪಕ್ಷದವರಾಗಿದ್ದರೂ ಪರವಾಗಿಲ್ಲ. ಆದರೆ ಪ್ರಶ್ನೆ ಅದಲ್ಲ, ಇವರಿಗೆ ಬಿ ಜೆ ಪಿನವ್ರಿಗೆ ಇವತ್ತು ರಾಜಕಾರಣ ಮಾಡಬೇಕು, ಅದರಿಂದ ಶವ ಸಂಸ್ಕಾರ ಮಾಡೋಕ್ಕೆ ಬಿಡೋದಿಲ್ಲ ಅಂಥೇಳಿ ಹೇಳಿಕೆಗಳನ್ನು ಕೊಟ್ಕೊಂಡು ರಾಜಕಾರಣವನ್ನು ಮಾಡಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಒಂದು ಸ್ವಲ್ಪನೂ ಸಂಸ್ಕೃತಿ ಇಲ್ಲದೆ ಅಂತ ರೀತಿಯಲ್ಲಿ ಸೌಜನ್ಯತೆ ಸಜ್ಜನಿಕೆ ಬಿಡಿ ಅವರಿಂದ ನಾವು ಬಯಸಲಿಕ್ಕೂ ನಿರೀಕ್ಷಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಕೆಲವರು ಮಾತ್ರ ಭಾಳ ಕೀಳು ಮಟ್ಟವಾಗಿ ಭಾಷಾ ಪ್ರಯೋಗವನ್ನು ಮಾಡಿಕೊಂಡು
ಮಾತಾಡುವಂಥದ್ದು ಇದೆಯಲ್ಲ, ಅದು ನಮ್ಮ ಕಾರ್ಯಕರ್ತರಿಗೆ, ಈ ಕ್ಷೇತ್ರದ ಜನರಿಗೆ ಭಾಳ ಆಕ್ರೋಶ ಉಂಟಾಗಿದೆ. ಅದರಿಂದ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಅವರ ಅನಿಸಿಕೆಗಳನ್ನು ಮತ್ತು ಅವರ ಮನಸ್ಸಲ್ಲಿದ್ದ ನೋವುಗಳನ್ನು ಬಿಚ್ಚಿದ್ದಾರೆ. ಸರ್, ಈಗ ಏರಿಕೆ ಪ್ರತಿಭಟನೆ ಸಂದರ್ಭದಲ್ಲಿ ನಿನ್ನೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ರು, ವೈಯಕ್ತಿಕವಾಗಿ ಟೀಕೆಗಳಿರುವಂಥದ್ದು, ರಾಜಕೀಯದನ್ನು ಬಿಟ್ಟು ವೈಯಕ್ತಿಕವಾಗಿ ಟೀಕೆಗಳಿರುವಂಥದ್ದು, ಇದು ಎಷ್ಟು ಸರಿ ಅಂತ ಸರ್? ಅದು ಅವರ ಸಂಸ್ಕೃತಿ. ಅದು ಎಷ್ಟು ಅವ್ರಿಗೆ ಹೇಳಿದ್ರು ಈ ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತು ಅದು ನೋಡಿ, ಈಗ ಅವರ ಸಾರ್ವಜನಿಕ ಬದುಕೇನಿದೆ, ಅವ್ರು ನಡ್ಕೊಂಬಂದಿರೋಂಥ ದಾರಿ ಏನಿದೆ, ಇವತ್ತು ಜನರಿಗೆ ಗೊತ್ತಾಗಿದೆ. ಎಲ್ಲ ರೀತಿಯಾದಂಥ ಒಂದು ದುಷ್ಟ ಪ್ರವೃತ್ತಿಯನ್ನು ಹೊಂದಿರುವಂಥವ್ರು ಕೆಲವರು, ಎಲ್ಲರನ್ನ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಅದು ಪದೇ ಪದೇ ಅದೇ ರೀತಿಯನ್ನಾಗಿ ವರ್ತಿಸ್ತಾ ಇದ್ದರೆ ಜನ ಕೂಡ ಸಹಿಸ್ಕೊಳ್ಳೋದಿಲ್ಲ. ಇವರ ಹಿನ್ನೆಲೆ ಏನು, ಇವರು ಯಾರ ಜೊತೆ ಇರ್ತಾರೆ, ರಾತ್ರಿ ಆದರೆ ಏನು ಮಾಡ್ತಾರೆ ಎಲ್ಲ ಗೊತ್ತಿದೆ ಜನರಿಗೆ. ಅದಕ್ಕೆ ಇವತ್ತು ನಾನು ಹೇಳಿದ್ದೀನಿ ಭಾಳ ಸ್ಪಷ್ಟವಾಗಿ, ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಸಾರ ಜೊತೆ ಉಳ್ಕೊಳ್ಳೋದು ಫಸ್ಟ್ ಕಲ್ತ್ಕೊಳ್ಳಿ. ಅವ್ರ ಜೊತೆ ಸಂಸಾರ ಮಾಡಿ ಫಸ್ಟು. ಹೋಟೆಲ್ ರೂಮ್ಗಳಲ್ಲಿ, ಬಾರ್ಗಳಲ್ಲಿ ಒದ್ದಾಡ್ಕೊಂಡು ಯಾಕೆ ಇರ್ತೀರಾ? ಫಸ್ಟ್ ಇದನ್ನು ಮಾಡಿ, ತಿದ್ದುಕೊಳ್ಳಿ, ಒಳ್ಳೇದಾಗಲಿ ಅಂತ ಹೇಳೋಂಥದ್ದು ಹೇಳಿ ಸಲಹೆ ಕೊಟ್ಟಿದ್ದೀನಿ. ಇಷ್ಟು ಪೊನ್ನಣ್ಣವರ ಮಾತಾಗಿರುವಂಥದ್ದು. ಇಂದು ನಡೆದಂತಹ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಪರವಾಗಿ ಕೂಡ ಹಲವಾರು ಕಾರ್ಯಕರ್ತರು ಕೂಡ ಪರವಾಗಿ ನಿಂತಿದ್ದಾರೆ. ಅವರಿಗೆ ಧನ್ಯವಾದ ಹೇಳೋದರ ಜೊತೆಗಾಗಿ ವಿನಯ್ ಅವರು ಕೂಡ ಸಾವಿಗೆ ನೇರ ಕಾರಣವಾಗಿ, ಬಿಜೆಪಿಗೆ ನೇರ ಕಾರಣವಾಗಿ ಎಂಬುದನ್ನು ಕೂಡ ಪೊನ್ನಣ್ಣವರ ಮಾತಾಗಿರುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ವಿನಯ್ ಅವರದ್ದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ಇದರ ಹಿಂದೆ ಕೆಲ ದುಷ್ಟ ಶಕ್ತಿಗಳಿವೆ. ಶಿಕ್ಷೆ ಆಗಬೇಕು. ನಮ್ಮ ಕಾನೂನು ಹೋರಾಟವನ್ನ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವ್ರದ್ದು ಒಂದೇ ಆಗ್ರಹ, ಶಾಸಕರ ವಿರುದ್ಧ FIR ಅನ್ನ ಪೊಲೀಸರು ಮಾಡ್ಕೊಳ್ತಿಲ್ಲ, ಅವ್ರ ಹೆಸರನ್ನ ಇನ್ಕ್ಲೂಡ್ ಮಾಡ್ತಿಲ್ಲ. ಯಾಕೆ? ಶಾಸಕರು ಪ್ರಭಾವವನ್ನ ಬೀರ್ತಾ ಇದ್ದಾರೆ, ಪೊಲೀಸರು ಶಾಸಕರ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ. ಅಧಿಕಾರದ ದರ್ಪದಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಬಿಜೆಪಿಯವರು ನಾವು ಚರ್ಚೆ ಮಾಡ್ತೀವಿ ಅಂತೇಳಿ ವಿಜೇಂದ್ರ ಹೇಳಿದ್ದಾರೆ. ಅಧಿಕಾರದ ಪಿತ್ತ ನೆತ್ತಿಗೆ ಇರಿದ್ರೆ ಆಡಳಿತ ನಡೆಸ್ತಕ್ಕಂಥವ್ರು ಯಾವ ರೀತಿ ಧೋರಣೆ ಹೆಂಗಿರ್ತದೆ ಅನ್ನೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು, ಕಾನೂನು ಸಲಹೆಗಾರ ನಡವಳಿಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಅವ್ರ ಹೇಳಿಕೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಕೂಡ ತಾವು ಗಮನಿಸಿದ್ರೆ ವಿನಯ್ ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಮ್ಮ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ವಿ. ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಇದ್ರ ಹಿಂದೆ ಇರ್ತಕ್ಕಂಥ ದುಷ್ಟ ಶಕ್ತಿಗಳು ಯಾರು ಅಂತೇಳಿ ಈಗಾಗಲೇ ಬಹಿರಂಗ ಆಗಿದೆ. ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾನು ಕಾನೂನು ಸಲಹೆಗಾರರನ್ನು ಕೂಡ ಭೇಟಿ ಮಾಡ್ತಾ ಇದ್ದೇನೆ. ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮುಂದುವರಿಸಬೇಕು ಅದನ್ನು ನಾವು ಮಾಡ್ತೇವೆ. ವಿನಯ್ ಕೇಸ್ ಸಿಬಿಐಗೆ ಕೊಡೋದಕ್ಕೆ ಅಗತ್ಯ ಕಾಣಿಸ್ತಿಲ್ಲ, ನಮ್ಮ ಪೊಲೀಸರೇ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರ ಹೆಸರನ್ನ ಬಿಜೆಪಿಯವರು ಹೇಳ್ತಾ ಇದ್ದಾರೆ, FIR ನಲ್ಲಿ ಹೆಸರು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ತನಿಖೆ ಆಗ್ತಿದೆ, ಸಿಬಿಐ ತನಿಖೆ ಅಗತ್ಯ ಕಾಣಿಸ್ತಿಲ್ಲ, ನಮ್ಮ ಪೊಲೀಸರೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಕಂಪ್ಲೀಟ್ ಆಗಲಿ, ತನಿಖಾ ವರದಿ ಬರಲಿ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಎಲ್ಲ ತನಿಖೆ ಆಗ್ತಿದೆ, ಕಾನೂನು ಪ್ರಕಾರನೇ ತಪ್ಪಿತಸ್ಥರಿದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ, ಕ್ರಮ ಆಗುತ್ತೆ ಅನ್ನೋ ಮಾತನ್ನ ಗೃಹ ಸಚಿವರು ಹೇಳಿದ್ದಾರೆ. ಇಲ್ಲ, ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ. CBI ಕೊಡೋ ಅಗತ್ಯ ಏನು ಕಾಣ್ತಾ ಇಲ್ಲ. ಅವರು ನಮ್ಮ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ. ಏನಾದರೂ ಲ್ಯಾಪ್ಸಸ್ ಇದ್ದರೆ ಅವರು ಗೊತ್ತಾಗುತ್ತೆ. ಆನಂತರ ಲ್ಯಾಪ್ಸಸ್ ಒಂದು ವೇಳೆ ಇದ್ದರೆ ಅದಕ್ಕೆ ಬೇರೆ ಕ್ರಮ ತಗೊಳ್ಳೋದಕ್ಕೆ ಬರುತ್ತೆ. ಅದನ್ನೇ ಮತ್ತೆ ತನಿಖೆ ಮಾಡೋದು. ಇವ್ರು ಹೇಳಿದ್ರಲ್ಲ, ಅವ್ರ ಹೆಸರು ಬಿಟ್ಬಿಟ್ಟಿದ್ದಾರೆ, FIR ಡೆತ್ ನೋಟಲ್ಲಿದೆ, ಅದೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ನೋಡಬೇಕಲ್ಲ, ತನಿಖೆ ಮಾಡಬೇಕು. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ರೆ ಅದಕ್ಕೇನು ಮಾಡೋದು ಮುಂದೆ ಕಾನೂನು ಪ್ರಕಾರ ಮಾಡ್ತೀವಿ. ಇಲ್ಲ, BY ವಿಜೇಂದ್ರಗೆ ಯತ್ನಾಳ್ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ. ನೀನು ರಾಜೀನಾಮೆ ಕೊಡು, ನಾನು ರಾಜೀನಾಮೆ ಕೊಡ್ತೀನಿ, ಉಪಚುನಾವಣೆಗೆ ಹೋಗೋಣ ಬಾ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ಉಚ್ಚಾಟನೆ ಆದ್ಮೇಲೂ ಕೂಡ ವಿಜೇಂದ್ರ ಹಾಗೇನೆ ಯಡಿಯೂರಪ್ಪ ಅಪ್ಪ ಮಗನನ್ನ ಮತ್ತಷ್ಟು ಟಾರ್ಗೆಟ್ ಮಾಡಿದ್ದಾರೆ ಯತ್ನಾಳ್. ಈಗ ಓಪನ್ ಆಗಿ ಒಂದು ಚಾಲೆಂಜ್ ಅನ್ನ ಹಾಕಿದ್ದಾರೆ. ಇದನ್ನ ವಿಜೇಂದ್ರ ಯಾವ ತರ ಸ್ವೀಕರಿಸ್ತಾರೆ, ಇದಕ್ಕೇನು ಉತ್ತರ ಕೊಡ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ಸಹಜವಾಗಿ ಇದೆ. ನಾನು ಕೇವಲ ಭಗವಾ ಧ್ವಜದ ಮೇಲೆ ಗೆಲ್ತೀನಿ,
ನನಗೆ 1000 ಓಟ್ ಬೇಡವೇ ಬೇಡ, ವಿಜೇಂದ್ರ ನಿನಗೆ ತಾಕತ್ತಿದೆಯಾ ಅಂತೇಳಿ ವಿಜೇಂದ್ರಗೆ ಯತ್ನಾಳ್ ಓಪನ್ ಆಗಿ ಚಾಲೆಂಜ್ ಅನ್ನು ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಿಜೇಂದ್ರಗೆ ಯತ್ನಾಳ್ ಈ ಸವಾಲನ್ನು ಹಾಕಿರೋದು. 3000 ಮಠಕ್ಕೆ ಭೇಟಿ ಆದ್ಮೇಲೆ ಗುಡುಗಿದ್ದಾರೆ ಮತ್ತೊಮ್ಮೆ ವಿಜೇಂದ್ರ ವಿರುದ್ಧವಾಗಿ ಯತ್ನಾಳ್. ಹಿಂದೇನು ಯತ್ನಾಳ್ ಹೇಳ್ತಾ ಇದ್ರು ವಿಜೇಂದ್ರ ಕಾಂಗ್ರೆಸ್ ಜೊತೆಗೆ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ ನಮ್ಮ ಸಹಕಾರದಿಂದಲೇ ವಿಜೇಂದ್ರ ಶಾಸಕನಾಗಿರೋದು ಅಂತ ಹೇಳಿ. ಯಾವಾಗಲೂ ಕಾಂಗ್ರೆಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ವಿಜೇಂದ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚಾಲೆಂಜ್ಗಳನ್ನ ಏನು ಹಾಕ್ತಾ ಇದ್ರು, ಆ ಚಾಲೆಂಜ್ ಜೊತೆಗೆ ಈಗ ರಾಜೀನಾಮೆ ಚಾಲೆಂಜ್ ಅನ್ನ ಯತ್ನಾಳ್ ಹಾಕಿದ್ದಾರೆ. ಇದಕ್ಕೆ ವಿಜೇಂದ್ರ ಯಾವ ತರ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಶಿವರಾಮ ಸುಂಡಿ, ಉಚ್ಚಾಟಿತ ನಾಯಕ ಯತ್ನಾಳ್ ಒಂದಿಷ್ಟು ಸವಾಲುಗಳನ್ನ ಹಾಕೋದ್ರ ಜೊತೆಯಲ್ಲಿ ಇವತ್ತು ಸ್ವಲ್ಪ ಗುಡುಗಿದ್ ಜಾಸ್ತಿ ಆಯ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ ಈಗ ಓಪನ್ ಚಾಲೆಂಜ್, ನಾನು ರಾಜೀನಾಮೆ ಕೊಡ್ತೀನಿ, ನೀನು ರಾಜೀನಾಮೆ ಕೊಡು ಅಂತ ಕೇಳಿದ್ದಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಅವರ ಮಾತಿನ ತಾತ್ಪರ್ಯ ಏನಾಗಿತ್ತು? ಇದನ್ನ ಸೀರಿಯಸ್ ಆಗಿ ಹೇಳಿದಾರಾ ಅಥವಾ ಮತ್ತೊಮ್ಮೆ ಕಾಂಗ್ರೆಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿರೋದಾ ಇದು? ಶರ್ಮಿತಾ, ಇಲ್ಲಿ ಏನಂದರೆ ಏನು ಹುಬ್ಬಳ್ಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಏನು 3000 ಮಟ್ಟಕ್ಕೆ ಭೇಟಿ ಕೊಟ್ಟ ನಂತರ ಏನು ಮಾತನಾಡಿದಂತಹ ಯತ್ನಾಳ್ ಅವರು ಏನಂದರೆ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಗುಡುಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲೇನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ರಾಜ್ಯದಲ್ಲಿ. ಅದರಲ್ಲೂ ಮುಖ್ಯವಾಗಿ ಏನು ಯಡಿಯೂರಪ್ಪ ಅವರ ಕುಟುಂಬ ಯಾವತ್ತೂ ಸಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡೇ ಮುಂದುವರ್ಸ್ಕೊಂಡೇ ಬಂದಿದೆ. ಹಾಗಾಗಿನೇ ವಿಜೇಂದ್ರ ಸಹ ಗೆದ್ದಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ, ಅವರು ಅಲ್ಲಿ ಶಿಕಾರಿಪುರಕ್ಕೆ ರಾಜೀನಾಮೆ ಕೊಡಲಿ, ನಾನು ಇಲ್ಲಿ ಬಿಜಾಪುರದಿಂದ ರಾಜೀನಾಮೆ ಕೊಡ್ತೀನಿ, ಇಬ್ಬರು ಸಹ ಏಕಕಾಲಕ್ಕೆ ಸ್ಪರ್ಧೆ ಮಾಡೋಣ, ಅವರು BJP ಸ್ಪರ್ಧೆ ಮಾಡಲಿ, ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿ ಭಗವದ್ ಧ್ವಜ ಹಿಡಿದು ನಾನು ಗೆದ್ದು ಬರ್ತೀನಿ, ನನಗೆ ಯಾವೇ ಮುಸ್ಲಿಮರು ಓಟು ಸಹ ಬೇಡ, ನನಗೆ ಏನೂ ಬೇಡ, ಆದರೆ ನೀವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿದ್ದರಿಂದನೇ ನೀವು ಗೆದ್ದೀರಿ, ನಾನು ಯಾವತ್ತೂ ಸಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿಲ್ಲ, ಹಾಗಾಗಿ ನಾನು ನನ್ನದೇ ಆದ ನಿಟ್ಟಿನಲ್ಲಿ ರಾಜಕೀಯವಾಗಿ ನಾನು ಪ್ರಬುದ್ಧವಾಗಿ ಉಳ್ಕೊಂಡಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಏನು ಚಾಲೆಂಜ್ ಕೊಟ್ಟಿದ್ದಾರೆ, ನೀವು ಚಾಲೆಂಜ್ ಸ್ವೀಕಾರ ಮಾಡಿದರೆ ಖಂಡಿತವಾಗಿ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಅನ್ನೋ ಒಂದು ಮಾತನ್ನು ಹೇಳಿದರೆ, ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಇದು ಏನು ಇಲ್ಲಿವರೆಗೆ ಏನು ಅಲಿಗೇಷನ್ ಮಾಡ್ತಾಯಿದ್ರು ಮತ್ತು ಏನು ಚಾಲೆಂಜ್ಗಳು ಮಾಡ್ತಾಯಿದ್ರು, ಒಂದು ರೀತಿಯಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿನೇ ಒಂದು ಸೆಡ್ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಅಲ್ಲದೆ ಏನು ಅವರ ಫಾಲೋವರ್ಸ್ ಏನು ಹೇಳಿಕೆಗಳು ಕೊಡ್ತಾ ಇದ್ದಾರೆ, ನಿಮ್ಮ ಏನು ಫಾಲೋವರ್ಸ್ ಮೂಲಕ ಹೇಳಿಕೆ ಕೊಡೋದಲ್ಲ, ಏನಾದರೂ ಇದ್ದರೂ ನೀವು ನೇರವಾಗಿ ಮಾತಾಡಿ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಮತ್ತು ನಾನು ಎಲ್ಲದಕ್ಕೂ ಸಿದ್ಧ, ಮತ್ತು ಈ ಕುಟುಂಬ ಏನು ಪರ್ಟಿಕ್ಯುಲರಾಗಿ ಯಡಿಯೂರಪ್ಪ ಕುಟುಂಬ ಅಲ್ಲಿಂದ ರಿಮೂವ್ ಆಗೋವರೆಗೂ ಸಹ ನಾನು BJPಗೆ ವಾಪಸ್ ಮರಳಲ್ಲ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ BJPಗೆ ಕರೆತರೋ ಕೆಲವೊಂದು ಪ್ರಯತ್ನಗಳು ಮಾಡಿಸಿದ್ರು ಕೆಲವೊಬ್ಬ ಮುಖಂಡರು, ಅದಕ್ಕೂ ಸಹ ಒಂದು ರೀತಿಯಲ್ಲಿ ಏನು ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಏನು ಯಡಿಯೂರಪ್ಪ ವಿರುದ್ಧ ಮತ್ತೊಮ್ಮೆ ಗುಡುಗಿದ್ದಾರೆ ಅಂತ ಹೇಳ್ಬೋದು ಶರ್ಮಿತಾ. ಇದನ್ನ ಗಮನಿಸ್ತಾ ಇದೆ ಶಿವರಾಮ ಸುಂಡಿ. ಈಗ ರೆಬಲ್ಸ್ ಟೀಮ್ ನಲ್ಲಿ ಗುರುತಿಸ್ಕೊಂಡವರು, ಯತ್ನಾಳ್ ಜೊತೆಗಿರೋರು, ನೀವು ಈ ರೀತಿ ಪದೇ ಪದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಹೈಕಮಾಂಡ್ ನಾಯಕರು ಕೂಡ ನಮ್ಮನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಸೊಪ್ಪು ಹಾಕ್ತಲೇ ಈ ರೀತಿ ಸ್ಟೇಟ್ಮೆಂಟ್ ಈಗ ಯತ್ನಾಳ್ ಕೊಡ್ತಾ ಇದಾರಲ್ಲ? ಅಲ್ಲ, ಖಂಡಿತವಾಗಿ ಅಂದರೆ ಯಾಕಂದರೆ ಈಗ ಏನು ಸಾಕಷ್ಟು ಜನರು ನಾಯಕರು ಏನು ಕೆಲವೊಂದು ಪಕ್ಷ ವಿರೋಧಿ ಏನು ಹೇಳಿಕೆಗಳು ಕೊಟ್ಟರೂ ಸಹ ಅವ್ರು ಯಾರ ಮೇಲೂ ಸಹ ಕ್ರಮ ಕೈಗೊಂಡಿಲ್ಲ, ಕೇವಲ ನನ್ನ ಮೇಲೆ ಅಷ್ಟೇ ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಒಂದು ಸಿಟ್ಟು ಸಹ ಯತ್ನಾಳ್ ಅವ್ರಿಗಿದೆ. ಹಾಗಾಗಿನೇ ಒಂದೇನು ಹೈಕಮಾಂಡಿಗೆ ಮೆಸೇಜ್ ಕೊಡೋ ನಿಟ್ಟಿನಲ್ಲೂ ಸಹ ಇವರೇನೆಂದರೆ ಯಾವ ರೀತಿ ಇಲ್ಲಿ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಮತ್ತು ಯಡಿಯೂರಪ್ಪ ಕುಟುಂಬ ಯಾವ ರೀತಿ BJPಗೆ ಒಂದು ರೀತಿಯಲ್ಲಿ ಕಂಟಕವಾಗಿ ಮುಂದಿನ ದಿನಗಳಲ್ಲಿ ಮಾರ್ಪಡುತ್ತೆ ಅನ್ನೋ ಒಂದು ಸಂದೇಶ ಕೊಡೋ ನಿಟ್ಟಿನಲ್ಲೇ ಅವರು ಪರೋಕ್ಷ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಓಪನ್ ಚಾಲೆಂಜ್ ಮಾಡೋ ಮೂಲಕ ಅವ್ರನ್ನ ಪಂಥಾಹ್ವಾನ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಒಂದು ವೇಳೆ ಅದಕ್ಕೆ ಸ್ವೀಕಾರ ಮಾಡಿದರೆ ಖಂಡಿತವಾಗಿಯೂ ನಾನು ಅದು ಎದುರಿಸಲಿಕ್ಕೆ ಸಿದ್ಧ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು ಅವ್ರಿಗೇನು ಒಂದು ರೀತಿಯಲ್ಲಿ ರಾಜಕೀಯ ದಾಳ ಅಂತ ಹೇಳ್ಬೋದು, ಆ ರಾಜಕೀಯ ದಾಳದ ರೂಪದಲ್ಲೇ ಇವತ್ತು ಚಾಲೆಂಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಶರ್ಮಿತಾ. ನೋಡೋಣ ಈ ಚಾಲೆಂಜ್ಗೆ ವಿಜೇಂದ್ರ ಯಾವ ಥರ ರಿಪ್ಲೈ ಮಾಡ್ತಾರೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಶಿವರಾಮ ಸುಂದಿ. ಇದು ಯತ್ನಾಳ್ ಓಪನ್ ಚಾಲೆಂಜನ್ನು ವಿಜೇಂದ್ರ ಅವ್ರಿಗೆ ಹಾಕಿರೋದು. ನಾನು ರಾಜೀನಾಮೆ ಕೊಡ್ತೀನಿ, ನೀನು ರಾಜೀನಾಮೆ ಕೊಡು, ಉಪಚುನಾವಣೆಗೆ ಹೋಗೋಣ, ವಿಜೇಂದ್ರ ನಿನಗೆ ತಾಕತ್ತಿದೆಯಾ, ನಾನು ಭಗವದ್ ಧ್ವಜ ಸಿಂಬಲ್ ಮೇಲೇನೆ ಚುನಾವಣೆ ನಿಲ್ತೀನಿ ಅನ್ನೋ ಮಾತನ್ನ, ಅಂದರೆ ಈ ಓಪನ್ ಚಾಲೆಂಜನ್ನು ವಿಜೇಂದ್ರ ಮುಂದೆ ಈಗ ಇಟ್ಟಿದ್ದಾರೆ. ಇದಕ್ಕೆ ವಿಜೇಂದ್ರ ಯಾವ ಥರ ಉತ್ತರ ಕೊಡ್ತಾರೆ ನೋಡ್ಬೇಕು. ಯಾಕಂದರೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ಮೇಲೆ ಅಷ್ಟಾಗಿ ರಿಯಾಕ್ಷನ್ ಅನ್ನ ವಿಜೇಂದ್ರ ಕೊಡ್ತಾ ಇಲ್ಲ. ಮುಂಚೆನೂ ಅವ್ರು ಸೈಲೆಂಟ್ ಆಗಿ ತಮ್ಮ ಗೇಮನ್ನು ಮುಂದುವರೆಸಿದ್ರು. ಈಗ ಉಚ್ಚಾಟನೆ ಆದಮೇಲೂ ಕೂಡ ಅದನ್ನು ಸಂಭ್ರಮಿಸೋಕೆ ಹೋಗಿಲ್ಲ. ತಮ್ಮ ಬೆಂಬಲಿಗರು ಕೂಡ ಸಂಭ್ರಮಿಸಬೇಡಿ ಅಂತ ಕರೆಯನ್ನು ಕೊಟ್ಟಿದ್ರು. ಇದೀಗ ಈ ಓಪನ್ ಚಾಲೆಂಜ್ಗೆ ವಿಜೇಂದ್ರ ಯಾವ ಥರ ಉತ್ತರ ಕೊಡ್ತಾರೆ? ಯಾಕಂದರೆ ತಾಕತ್ತಿನ ಮಾತು, ಸವಾಲಿನ ಮಾತನ್ನು ಹೇಳಿದ್ದಾರೆ ಯತ್ನಾಳ್. ರಾಜೀನಾಮೆ ಕೊಟ್ಟು ಮಾತಾಡಲಿ BJP ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ಯಾನ
ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ ನಮ್ಮ ಭಿಕ್ಷೆಯಿಂದ ನೀ ಎಮ್ ಎಲ್ ಎ ಆಗ್ಯಪ್ಪ ವಿಧಾನಸಭೆ ಕಟ್ಟಿ ಹತ್ತಿದ್ದೆ ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನಿನ್ನ 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡ್ಬೋದು. ದಮ್ಬಿದೆಯಾ ವಿಜೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ? ಹಾಂ, ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೂಡ ನಾನು ನಾಚಿಕೆ ಆಗೋದಿಲ್ಲ ವಿಜೇಂದ್ರ. ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಯಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಾಪುರಕ್ಕೆ ನಾ ಕೊಡು. ಬರೀ ಭಗವಜನ ಟೈಮಾಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಹೋಟೆ ಬೇಡ ಅಂತ ಹೇಳಿ ಸಾಬ್ರ ಹೋಟ ನಾನು ಬೇಕೇನೆ. ನಾ ಹೇಳಕತ್ತೀನಿ ಬಾ, ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ನೀ ಹಂದಿಗಳ ಕಡೆಯಿಂದ ಮಾತಾಡ್ಸೋದು. ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ, ಅವು ಮನೆಯಲ್ಲಿ ಕರ್ಕೋಬಾರ್ದು.